He is a great visionary. He is a strong pillar. He is the mastermind behind this wonderful dream of building nation with the super electrifying young minds. Put your hands together to welcome our secretary, Mr. C.N. Satish Raj sir, to address the gathering. Over to you, sir. ಹಲೋ, ಸಂಭ್ರಮಕ್ಕೆ ಆಗಮಿಸಿರುವ ಎಲ್ಲ ಪೋಷಕರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತ. ಸೊ ನಮ್ಮ ಶಾಲೆಯಲ್ಲಿ ನಾವು ಏನೇನು ಕಮಿಟ್ ಮಾಡಿದ್ವಿ ಆಲ್ಮೋಸ್ಟ್ ಅದನ್ನೆಲ್ಲನೂ ನಿಮಗೆ ಕಂಪ್ಲೀಟ್ ಮಾಡಿದ್ವಿ. ಈ ವರ್ಷ ನಿಮಗೆ CISE ಅಫಿಲಿಯೇಷನ್ ತಂದೆ ತರ್ತೀವಿ ಅಂತ ಹೇಳಿದ್ವಿ. ಅಫಿಲಿಯೇಷನ್ ಬಂದಿದೆಯಾ? ಬಂದಿಲ್ವಾ? ಅಫಿಲಿಯೇಷನ್ ಬಂದಿದೆ. ಸೊ ಇಷ್ಟು ವರ್ಷದಿಂದ ಪೇರೆಂಟ್ಸು ತುಂಬಾ ತಾಳ್ಮೆಯಿಂದ ಕಾದಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೆಲ್ಲರಿಗೂ ನಮ್ಮ ಅನಂತ ಧನ್ಯವಾದಗಳು. ನಮ್ಮ CISE ಅಫಿಲಿಯೇಷನ್ ಕೋಡ್ KA514 ICSE ಅಫಿಲಿಯೇಷನ್, CISE ಅಫಿಲಿಯೇಷನ್ ನಮಗೆ ಬಂದಿದೆ. You should really put a huge round of applause for this great achievement. For a longer period we have waited and we have given answers to each one of the parents. Those who have really talked about us. ಓಕೆ, ಇದಾದ ನಂತರ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಅಂತ ನಾವು ನವೆಂಬರ್ ಮೇಲೆ ಶುರು ಮಾಡ್ತಾ ಇದ್ವಿ. ಈ ವರ್ಷ ನಾವು ಅದನ್ನು ಜೂನಲ್ಲೇ ಶುರು ಮಾಡಿದ್ವಿ. ಅದರಿಂದ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬ ಮಕ್ಕಳು ಹಿಂದೆ ಇರೋ ಮಕ್ಕಳಿಗೆಲ್ಲ ಬೆಳಗ್ಗೆ ಕೂಡ 45 ಮಿನಿಟ್ಸ್ ಸ್ಪೆಷಲ್ ಕ್ಲಾಸ್, ಈವನ್ ಸಂಜೆ ಕೂಡ 45 ಮಿನಿಟ್ಸ್ ಸ್ಪೆಷಲ್ ಕ್ಲಾಸ್ ತೊಗೊಂಡು ಮಕ್ಕಳನ್ನ ಒಂದು ಲೆವೆಲಿಗೆ ತೊಗೊಂಬಂದಿದ್ವಿ. ಸೊ ಅವ್ರಿಗೆ ನೆಕ್ಸ್ಟ್ ಎಕ್ಸಾಮ್ ಅಷ್ಟೊತ್ತಿಗೆ ಇನ್ನೂ ತುಂಬ ಈಸಿ ಆಗುತ್ತೆ. ಈ ಸ್ಪೆಷಲ್ ಕ್ಲಾಸ್ ಅಂಟಿಲ್ ಮಾರ್ಚ್ ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ಎಲ್ಲ ಪೇರೆಂಟ್ಸ್ಗಳು ಕೂಡ ಮಕ್ಕಳನ್ನ ಸ್ಪೆಷಲ್ ಕ್ಲಾಸ್ಗೆ ತಪ್ಪದಿರಂಗೆ ಕಳಿಸ್ಕೊಡ್ಬೇಕು. ಇದಾದ ನಂತರ ನಮ್ಮ ಶಾಲೆಯಲ್ಲಿ ಈ ವರ್ಷ ಚೆಸ್ ಮತ್ತು ಅಬಾಕಸ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಚೆಸ್ಸಲ್ಲಿ ನಮ್ಮ ಮಕ್ಕಳು ಸ್ಟೇಟ್ ಲೆವೆಲ್ವರೆಗೂ ನಮ್ಮ ಶಾಲೆಯ ಮಕ್ಕಳು ಹೋಗಿರೋದೆ ಅದು ನ್ಯಾಷನಲ್ ಪ್ರೈಸ್ ಸ್ಕೂಲ್ನ ಒಂದು ದೊಡ್ಡ ಅಚೀವ್ಮೆಂಟ್. ಜೊತೆಗೆ ಪ್ರತಿಯೊಬ್ಬರಲ್ಲೂ ಒಂದಿತ್ತು, ನಿಮ್ಮ ಶಾಲೆಯಲ್ಲಿ ಗ್ರೌಂಡ್ ಇಲ್ಲ ಅಂತ ಇದ್ರಿ. ಆ ಇರೋ ಸಣ್ಣ ಗ್ರೌಂಡಲ್ಲೇ ಕೂಡ ನಾವು ನಮ್ಮ ಶಾಲೆಯ ಮಕ್ಕಳನ್ನ 50ರಿಂದ 60 ಶಾಲೆಯಲ್ಲಿ ದೊಡ್ಡಬಳ್ಳಾಪುರದಲ್ಲಿದೆ ಆ ಎಲ್ಲ ಮಕ್ಕಳ ಜೊತೆ ಕಾಂಪೀಟ್ ಮಾಡಿ ಕಬಡ್ಡಿಯಲ್ಲಿ ನಮ್ಮ ಮಕ್ಕಳು ಹೆಣ್ಮಕ್ಳು ಕೂಡ ಮತ್ತು ಗಂಡು ಮಕ್ಕಳು ಕೂಡ ಎರಡೂ ತಾಲೂಕ್ ಲೆವೆಲ್ ಗೆದ್ದು, ಡಿಸ್ಟಿಕ್ ಲೆವೆಲ್ ಗೆದ್ದು, ಸ್ಟೇಟ್ ಲೆವೆಲ್ ಸೆಲೆಕ್ಷನ್ ಆಗಿದ್ದು ನಮ್ಮ ಮಕ್ಕಳು. ಆ ಸಂಪೂರ್ಣ ಕ್ರೆಡಿಟ್ ನಮ್ಮ ಆದ ರಾಕೇಶ್ ಸರ್ ಸೇರಬೇಕು. ತುಂಬಾ ಪ್ರಯತ್ನ ಪಟ್ಟು ಮಕ್ಕಳನ್ನ ರೆಡಿ ಮಾಡಿದ್ದಾರೆ. ಸೊ ಜೊತೆಗೆ ನಮ್ಮ ಶಾಲೆಯ ವರ್ಷನ್ ಅನ್ನೋ ವಿದ್ಯಾರ್ಥಿ ಟೆಕ್ವಾಂಡೋದಲ್ಲಿ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಮೆಡಲ್ನ ತೊಗೊಂಡಿದ್ದಾನೆ. ಜೊತೆಗೆ ಕರ್ನಾಟಕದ ಹೊಯ್ಸಳ ಅವಾರ್ಡ್ ಕೂಡ ಅವನಿಗೆ 2025 ಬಂದಿದೆ. ಅವನ್ನ ಸ್ಟೇಜ್ ಮೇಲೆ ಕರೆಸಿ ಅವನಿಗೊಂದು ಹಾನರ್ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡಿದ್ವಿ. ಸೊ ಟೆಕ್ವಾಂಡೋದಲ್ಲಿ ಕರ್ನಾಟಕದಲ್ಲಿ ಹೊಯ್ಸಳ ಅವಾರ್ಡ್ನ ತೊಗೊಂಡಿದ್ದಾನೆ. ಎಲ್ಲರೂ ಜೋರಾಗಿ ಚಪ್ಪಳೆಯೊಂದಿಗೆ ಅವನ್ನ ಗೌರವಿಸಿ. ಮತ್ತು ನಾವು ತಿಳಿಸಿದಂಗೆ ನಮ್ಮ ಶಾಲೆಯಲ್ಲಿ ಕಾಲೇಜ್ ಲೆವೆಲ್ಗೆ ಬೇಕಾಗಿರುವಂತಹ ಮಕ್ಕಳಿಗೆ ಏನೇನು ಅವಶ್ಯಕತೆ ಇದೆ ಅಂಥದ್ದೆಲ್ಲ ಸೈನ್ಸ್ ಲ್ಯಾಬ್ ಮತ್ತು ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಬಯಾಲಜಿ ಲ್ಯಾಬ್ ಎಲ್ಲ ಲ್ಯಾಬ್ಗಳನ್ನು ಕೂಡ ಉತ್ತಮವಾಗಿ ನಾವು ರೆಡಿ ಮಾಡಿದ್ದೀವಿ. ಅದನ್ನು ಪೇರೆಂಟ್ಸ್ ಎಲ್ಲ ಆಲ್ರೆಡಿ ಬೆಳಗ್ಗೆಯಿಂದನೂ ವ್ಯೂ ಹಾಕಿದ್ದಾರೆ, ಅದನ್ನು ನೀವು ನೋಡಬಹುದು. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದೀವಿ ನಾವು. ಎಲ್ಲ ಮಕ್ಕಳಿಗೂ ಅದು ತುಂಬ ಅನುಕೂಲ ಆಗುತ್ತೆ. ಮತ್ತು ನಮ್ಮ ಶಾಲೆಯಲ್ಲಿ ಹೆಣ್ಮಕ್ಳು ಕೂಡ ತಾಲೂಕ್ ಲೆವೆಲ್ ಗೆದ್ದು, ಡಿಸ್ಟಿಕ್ ಲೆವೆಲ್ ಗೆದ್ದು, ಸ್ಟೇಟ್ ಲೆವೆಲ್ಗೆ ಹೋಗಿದ್ದಾರೆ. ಅದಕ್ಕೆ ನಮ್ಮ ಶಾಲೆಯ ಇನ್ನೊಬ್ಬ ಆದ ಪಲ್ಲವಿ ಕೂಡ ಕಾರಣ.
ಅವ್ರಿಗೂ ಕೂಡ ಅನಂತ ಧನ್ಯವಾದಗಳು. ಒಂದು ಪೇರೆಂಟ್ಸ್ಗೆ ಗುಡ್ ನ್ಯೂಸ್, ಮಕ್ಕಳಿಗೆ ಬ್ಯಾಡ್ ನ್ಯೂಸ್. ಈ ಸಾರಿ 8ನೇ ಕ್ಲಾಸಲ್ಲಿ ಓದ್ತಾ ಇರುವಂಥ ಇಲ್ಲ ಎಲ್ಲ ಮಕ್ಕಳು ಕೂಡ ಅವ್ರಿಗೆ ಸಮ್ಮರ್ ಹಾಲಿಡೇ ಇರೋದಿಲ್ಲ. ಒಂದೇ ಒಂದು ವಾರ ಮಾತ್ರ ರಜಾ ಇರುತ್ತೆ. ಡೈರೆಕ್ಟಾಗಿ 9ನೇ ಕ್ಲಾಸಸ್ ಅವ್ರಿಗೆ ಒಂದು ವಾರ ಆಗಿದ ತಕ್ಷಣ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡ್ತೀವಿ. ಮಕ್ಕಳು ಬೇಜಾರು ಬೀಳ್ತಾರೆ, ಪೇರೆಂಟ್ಸ್ ಖುಷಿ ಆಗುತ್ತೆ. ಆ್ಯಕ್ಚುಲಿ ಮಕ್ಕಳನ್ನ ಮನೆಯಿಂದ ಆಸೆ ಆಗ್ತೀವಿ ಅನ್ನೋದು ಖುಷಿ ಇರುತ್ತೆ. 9ನೇ ಕ್ಲಾಸು ಆ ಮಕ್ಕಳಿಗೆ ನಾವು 1 ವೀಕ್ ಆಫ್ಟರ್ ಮಾರ್ಚ್ ಮುಗಿದ್ಮೇಲೆ 1 ವೀಕ್ ಮಾತ್ರ ರಜಾ ಕೊಟ್ಟು ಅವ್ರಿಗೆ ಕಂಟಿನ್ಯೂಸ್ ಆಗಿ ಕ್ಲಾಸ್ ಇರುತ್ತೆ. ದಯವಿಟ್ಟು ಎಲ್ಲ ಪೋಷಕರು ಮಿಸ್ ಮಾಡಿದ್ರಂಗೆ ಅವ್ರನ್ನ ಕ್ಲಾಸಿಗೆ ಕಳಿಸ್ಬೇಕು. ಜೊತೆಗೆ ಈ ವರ್ಷ ನಾವು ಮಾರ್ಚ್ ರಿಸಲ್ಟ್ ಟೈಮಲ್ಲೇ ನಾವು ಎಲ್ಲ ಮಕ್ಳಿಗೂ ಬುಕ್ನ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತೀವಿ. ಬುಕ್ಕು ಮತ್ತು ಯೂನಿಫಾರ್ಮ್ಸ್ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಲ್ಲ ಪೇರೆಂಟ್ಸನ್ನು ಆವಾಗಲೇ ತೊಗೋಬೇಕು. ಬಿಕಾಸ್ ಎಷ್ಟೋ ಜನ ಪೇರೆಂಟ್ಸ್ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮಗೆ ಕೊಟ್ಟರೆ ರಾಜ್ಯದಲ್ಲಿ ಒಂಚೂರು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ. ಆದ್ದರಿಂದ ಈ ಸಾರಿ ಬುಕ್ಕು ಮತ್ತು ಯೂನಿಫಾರ್ಮ್ನ ಮಾರ್ಚ್ ಎಕ್ಸಾಮ್ ರಿಸಲ್ಟಿಗೆ ಬರ್ತಿರಲ್ಲ ಅವತ್ತೇ ನಾವು ಡಿಸ್ಟ್ರಿಬ್ಯೂಷನ್ ಮಾಡಿಬಿಡ್ತೀವಿ. ಎಲ್ಲ ಪೇರೆಂಟ್ಸು ಆವಾಗಲೇ ತೊಗೋಬೇಕು. ಇಲ್ಲಿ ಎಲ್ಲ ಮಕ್ಕಳು ಇಷ್ಟೊಂದು ಅಚೀವ್ ಮಾಡೋದಕ್ಕೆ ಎಲ್ಲ ಮುಖ್ಯ ಕಾರಣ ನಮ್ಮ ಟೀಚರ್ಸ್ಗಳು. ಆ ಎಲ್ಲ ಟೀಚರ್ಸ್ನು ನಾವು ಸ್ಟೇಜ್ ಮೇಲೆ ಕರೆದು ಅವ್ರಿಗೊಂದು ಗೌರವನ ಸಲ್ಲಿಸ್ತಾ ಇದ್ದೀವಿ. ಎಲ್ಲ ಪೋಷಕರು ಚಪ್ಪಾಳೆ ಮುಖಾಂತರ ನಮ್ಮ ಎಲ್ಲ ಪ್ರೈಮರಿ ಸ್ಕೂಲ್ ಟೀಚರ್ನ ಸ್ಟೇಜ್ ಮೇಲೆ ಬರಮಾಡಬೇಕು. ಆಲ್ ಪ್ರೈಮರಿ ಟೀಚರ್ಸ್ From please second come to the dais. standard to 8th standard. From 2nd standard to 8th standard. ಆ ವೇದಿಕೆ ಹತ್ರ ಬಂದು ಮಕ್ಕಳ ನಮ್ಮ ಟೀಚರ್ಸ್ಗೆಲ್ಲರಿಗೂ ಆ ಗೌರವನ ಸೂಚಿಸಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಓನ್ಲಿ ದಿಸ್ ಮಚ್. Manasa ma'am, 2nd standard. Asha Ranif ma'am from 2nd standard. Anita ma'am 4th, no? Anita ma'am 3rd standard. Amreen ma'am from 3rd standard. Srinidhi ma'am from 4th standard. Alice ma'am from 4th standard. Namrata ma'am from 4th standard. Asya ma'am from 4th standard. Lokesh sir from 5th standard. Anjana ma'am from 6th standard. Jilanta ma'am from 7th standard. Pallavi ma'am PE teacher. Rakesh sir PE teacher. Shweta ma'am. ದಿವ್ಯಾನ ಒಬ್ಬರು ಕಟ್ಬಿಡಿ. ದಿವ್ಯಾನ ಇನ್ನೊಂದ್ಸರಿ ಕಟ್ಬಿಡಿ. ಎಲ್ಲ ಮಕ್ಕಳನ್ನ ಹ್ಯಾಂಡಲ್ ಮಾಡೋದಾಗ್ಲಿ, ಟೀಚರ್ಸ್ನ ಹ್ಯಾಂಡಲ್ ಮಾಡೋದಾಗ್ಲಿ, ಅದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರೋದು ನಮ್ಮ ಕೋಆರ್ಡಿನೇಟರ್ಸ್. ಆ ಕೋಆರ್ಡಿನೇಟರ್ಸಲ್ಲಿ ಹರ್ಷಿತಾ ಮೇಡಮ್ ಪ್ರೈಮರಿ ಸ್ಕೂಲ್ ಕೋಆರ್ಡಿನೇಟರ್ ದಯವಿಟ್ಟು ಬರಬೇಕು. ಸಾರಿ, ಪ್ರೀ ಸ್ಕೂಲ್ ಟೀಚರ್ ಕೋಆರ್ಡಿನೇಟರ್. ಆ್ಯಂಡ್ ಫಸ್ಟ್ ಸ್ಟ್ಯಾಂಡರ್ಡ್ ಟು 3rd ಸ್ಟ್ಯಾಂಡರ್ಡ್ ಕೋಆರ್ಡಿನೇಟರ್ ನಮಿತಾ ಮ್ಯಾಮ್. And 4th standard to 8th standard coordinator Ramya ma'am and coordinator leader Tejaswini ma'am. ನೀವು ಅಡ್ಮಿಷನ್ ಬಂದಾಗ ನಿಮ್ಮನ್ನು ನಗ್ನಗ್ತಾ ಮಾತಾಡಿಸಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಂಥ ಆಫೀಸ್ ಸ್ಟಾಫ್ ಶ್ವೇತಾ ಮ್ಯಾಮ್, ಗಗನ ಮ್ಯಾಮ್ ಆ್ಯಂಡ್ ದಿವ್ಯಾ ಮ್ಯಾಮ್.
ಇದಾದ ನಂತರ ನಮ್ಮ ಎಲ್ಲ ಆಯಗಳು, ಡ್ರೈವರ್ಗಳು ಹಾಗೂ ಕ್ಲೀನರ್ಗಳು ಎಲ್ಲರಿಗೂ ಕೂಡ ಸನ್ಮಾನ ಮಾಡಬೇಕು. ಆದರೆ ಯಾರೂ ನಮ್ಮ ಕೈ ಸಿಗಲ್ಲ, ಎಲ್ಲರೂ ದಿಕ್ಕಾಪಾಲಾಗಿದ್ದಾರೆ ಪಾಪ, ಎಲ್ಲರೂ ಅವ್ರ ಕೆಲಸಗಳು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಿಮ್ಮ ಕಡೆಯಿಂದ ಒಂದು ಕ್ಲಾಪ್ಸ್ ಅಂದ್ಬಿಡಲಿ ಎಲ್ಲರಿಗೂ. ಥ್ಯಾಂಕ್ ಯು. ಒಂದು ಸಣ್ಣ ವಿಚಾರ, ದಯವಿಟ್ಟು ಎಲ್ಲರೂ ಪೇರೆಂಟ್ನ ದಯವಿಟ್ಟು ಗಮನ ಕೊಟ್ಟು ಕೇಳಬೇಕು. ಲಾಸ್ಟ್ ದಿನ, ಕೊನೆ ಟೈಮು, ಲಾಸ್ಟ್ ಮಿನಿಟ್ಟು ಅವೆಲ್ಲ ದಯವಿಟ್ಟು ತಲೆಗಿಟ್ಕೊಳ್ಳಿ. ನಾವು ನೀವು ಒಂದು ಮೆಸೇಜ್ ಹಾಕ್ತೀವಿ, ಇವತ್ತು ಟ್ರಿಪ್ಗೆ ಹೋಗೋದಕ್ಕೆ ಲಾಸ್ಟು, ಇವತ್ತು ದುಡ್ಡು ಕಟ್ಬಿಡ್ಬೇಕು ಹೇಳಿರ್ತೀವಿ. ಅದೇನು ಮಾಡ್ತಾರೆ ನಮ್ಮ ಪೇರೆಂಟ್ಸು, ಕಟ್ಟಲ್ಲ. ಟ್ರಿಪ್ ಇನ್ನೊಂದು ದಿನ ಬರ್ತಾರೆ, ಸರ್ ನನಗೊಂದು ನನ್ನ ಮಗು ಹೊಲ್ಟಾ ಇದೆ, ಅವ್ನ ಫ್ರೆಂಡ್ ಹೋಗ್ತಾನಂತೆ. ಈ ರೀತಿ ಮಾಡಿ ಏನಾಗ್ತಾ ಇದೆ, 150 ಜನ ಮಕ್ಕಳು ಟ್ರಿಪ್ ಹೋಗ್ತಾ ಇದ್ರೆ ಕೊನೆ ದಿನ ಬಂದು ಕಟ್ಟೋದು 70 ಜನ ಮಕ್ಕಳು. ನಾವು 150ಕ್ಕೆ ತಕ್ಕನಂಗೆ ಬಸ್ ವ್ಯವಸ್ಥೆ ಮಾಡ್ತೀವಿ. ಆ 60-70 ಜನ ಮಕ್ಳಿಗೆ ಮತ್ತೆ ನಾನು ಜಾಗ ಸೇರ್ಸೋಕ್ಕಾಗಲ್ಲ. ಆದರೆ ಕೊಡಲ್ಲ ಅಂದರೆ ಪೇರೆಂಟ್ಸಿಗೆ ಕೋಪ, ಪೇರೆಂಟ್ಸಿಗೆ ಬೇಜಾರು, ದುರಾಂಕಾರ ಅಂತೀರಾ. ಆದರೆ ನಮ್ಮ ಕಷ್ಟ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ನಿಮ್ಗೆ 70 ಜನಕ್ಕೆ ಸೀಟ್ ಕೊಟ್ಟಿರೋದ್ರಿಂದ ಮತ್ತೇನಾಯಿತು, ನಮ್ಮ ಎಲ್ಲ ಮಕ್ಕಳು ನಿಂತ್ಕೊಂಡು ಹೋಗಂಗಾಗುತ್ತೆ, ಮತ್ತು ಅವ್ರಿಗೆ ಕಷ್ಟ ಆಗುತ್ತೆ, ಇಕ್ಕಟ್ಟಾಗುತ್ತೆ. ಅದೇ ರೀತಿ ಆ್ಯನ್ಯುವಲ್ ಡೇಗೂ ಕೂಡ ನಾವು ನಿಮಗೆ ಮುಂಚೆನೇ ಹೇಳ್ತೀವಿ ಮೊದಲೇ ತೊಗೊಳ್ಳಿ ಅಂತ, ಲಾಸ್ಟ್ವರೆಗೂ ತೊಗೊಳ್ಳಲ್ಲ. ಆಮೇಲೆ ಹೇಳ್ತೀರಾ ಸರ್ ನಮಗೆ ಕೊನೆಗೆ ಕೊಟ್ಬಿಟ್ಟಿದ್ದೀರಾ, ನಮಗೆ ಜಾಗನೇ ಇಲ್ಲ. ಒಂದೇ ಒಂದು ನಮ್ಮ ಅಕ್ಕ ಬಂದುಬಿಡ್ತಾರಂತೆ, ಒಂದೇ ಒಂದು ನಮ್ಮ ಅಮ್ಮ ಬಂದುಬಿಡ್ತಾರಂತೆ. ನಾವೆಲ್ಲಿಂದ ಕೊಡೋಣ ಜಾಗ, ನಮಗೆ ಇದೇ ಜಾಗದಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಅದು ನೋಡಿ ಎಷ್ಟು ಕಟ್ಟಾಗಿದೆ ಎಲ್ಲರಿಗೂ. ಅದಕ್ಕೋಸ್ಕರ ದಯವಿಟ್ಟು ಇನ್ಮೇಲಿಂದ ನಾವು ಲಾಸ್ಟ್ ಡೇ ಅಂದರೆ ದಟ್ ಈಸ್ ಲಾಸ್ಟ್ ಡೇ ಓನ್ಲಿ, ನೋ ಫರ್ದರ್ ಎಕ್ಸ್ಟೆನ್ಷನ್ ಅಟ್ ಆಲ್. ಇದಾದ ನಂತರ ನಮ್ಮ ಶಾಲೆ CISE ಅಫಿಲಿಯೇಷನ್ ಆಗಿರೋದ್ರಿಂದ ನೆಕ್ಸ್ಟ್ ಇಯರಿಂದ ಫೀಸಲ್ಲಿ 30,000 ಹೈಕ್ ಆಗಿದೆ. ಓಕೆನಾ? 30,000 ಹೈಕ್ ಆಗಿದೆ, ಬೇಡವಾ? ಓಕೆ. ಪೇರೆಂಟ್ಸ್ ಎಲ್ಲ ಅದೊಂದು ಕನ್ಫ್ಯೂಷನ್ ಇರುತ್ತೆ. ಇವ್ರು ಎಷ್ಟು ದಿನ ನಾರ್ಮಲ್ ಆಗಿ ಇದ್ರು, ಇವಾಗ CISE ಅಫಿಲಿಯೇಷನ್ ತೊಗೊಂಡ್ಬಿಟ್ಟಿದೆ, 1 ಲಕ್ಷ ರೂಪಾಯಿ ಫೀಸ್ ಮಾಡಿಬಿಡ್ತಾರೆ. ಅವೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡಿ. ಎವ್ರಿ ಇಯರ್ ಏನು ಫೀಸ್ ರೈಸ್ ಮಾಡ್ತಾ ಇದ್ವು ಅದ್ರ ಜೊತೆಗೆ ಒಂದು 2,000 to 3,000 ಮಾತ್ರ ಜಾಸ್ತಿ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ಇಯರ್ ನಿಮಗೆ ಏಪ್ರಿಲ್ 15 ಒಳಗೆ ಅಡ್ಮಿಷನ್ ಮಾಡಿಸೋರಿಗೆ ಡೈರೆಕ್ಟಾಗಿ 10,000 ಡಿಸ್ಕೌಂಟ್ ಇರುತ್ತೆ. ಒಂದೇ ಸರಿ ಪೇಮೆಂಟ್ ಮಾಡೋರಿಗೆ, ಏಪ್ರಿಲ್ 15 ಒಳಗೆ ಅಡ್ಮಿಷನ್ ಮಾಡೋರಿಗೆ 10,000 ಡಿಸ್ಕೌಂಟ್ ಇರುತ್ತೆ. ದಯವಿಟ್ಟು ಎಲ್ಲ ಪೋಷಕರು 15 ಒಳಗೆ ಅಡ್ಮಿಷನ್ ಮಾಡಿ ಆ 10,000ನ ಉಪಯೋಗಿಸ್ಕೋಬೇಕು. ನೀವು 16ನೇ ತಾರೀಕು ಬಂದು 10,000 ಕೇಳಿದ್ರೆ 16ನೇ ತಾರೀಕು 10,000 ಇರೋದಿಲ್ಲ. ದಯವಿಟ್ಟು ಎಲ್ಲ ಪೇರೆಂಟ್ಸು ಅರ್ಥ ಮಾಡ್ಕೊಳ್ಳಿ. 15 ಅಂದರೆ 15 ಲಾಸ್ಟು. ನೀವು 15ನೇ ತಾರೀಕು ಮುಗಿದು 16ನೇ ತಾರೀಕು ಬಂದರೆ ನಿಮ್ಗೆ ಆ ಡಿಸ್ಕೌಂಟ್ ಸಿಗೋದಿಲ್ಲ. ಜೊತೆಗೆ ನಮ್ಮ ಶಾಲೆಯ ಎಲ್ಲ ಪ್ರೋಗ್ರಾಮ್ಗಳನ್ನ ಕೂಡ ನಾವು ಫೇಸ್ಬುಕ್ಕು, ಯೂಟ್ಯೂಬು ಹಾಗೂ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀವಿ. ಎಲ್ಲರೂ ನೋಡ್ತೀರಾ, ದಯವಿಟ್ಟು ಒಂದು ಲೈಕ್ ಕೊಡಿ. ಮಕ್ಳಿಗೂ ಖುಷಿ ಆಗುತ್ತೆ, ಮತ್ತು ಪೇರೆಂಟ್ಸ್ಗೂ ಖುಷಿ ಆಗುತ್ತೆ. ಮಕ್ಕಳೆಲ್ಲ ಏನೇನು ಮಾಡಿದ್ದಾರೆ ಅಂತ ನೋಡ್ತೀರಾ. ನಿಮಗೆ ಸಾಧ್ಯ ಆದರೆ ಶೇರ್ ಮಾಡಿ, ಎಲ್ಲರಿಗೂ ಅದನ್ನು ಶೇರ್ ಮಾಡಿದ್ರೆ ನಮಗೂ ಪ್ರಯೋಜನ ಆಗುತ್ತೆ. ಥ್ಯಾಂಕ್ ಯು. ಮತ್ತು ಜೊತೆಗೆ ಇನ್ನೊಂದು ರಿಕ್ವೆಸ್ಟು, ನಮ್ಮ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಏನಾದರೂ ಚೆನ್ನಾಗಿ ಕಲಿತಾ ಇದ್ದಾರೆ ಅಥವಾ ನಿಮ್ಮ ಮಗು ಚೆನ್ನಾಗಿ ಏಳಿಗೆ ಆಗಿದೆ, ನಿಮ್ಮ ಮಗುಗೆ ಪ್ರಯೋಜನ ಆಗಿದೆ ಅನಿಸಿದ್ರೆ ಪ್ರತಿಯೊಬ್ಬರು ನೆಕ್ಸ್ಟ್ ಇಯರು ನಿಮ್ಮ ಕಡೆಯಿಂದ 2 ಅಡ್ಮಿಷನ್ ನಮಗೆ ಕೊಡ್ತೀರಾ ಇಲ್ಲ? ಆ ಕಡೆ ಯಾರಿಗೂ ಬರ್ತಾನೆ ಇಲ್ಲ, ಕೊಡ್ತೀರಾ ಎಲ್ಲರೂ? ಥ್ಯಾಂಕ್ ಯು. ಓಕೆ, ಈಗ ನಮ್ಮ ಶಾಲೆಯ ಡ್ರೈವರ್ಗಳು ಸಿಕ್ಕಿದ್ದಾರೆ, ಕಷ್ಟಪಟ್ಟು ಹಿಡ್ಕೊಂಡ್ಬಂದಿದ್ದೀವಿ. ಮೋಹನ್ ಆ್ಯಂಡ್ ರಾಜು. ನಮ್ಮ ಸಾರಥಿಗಳು